ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಆಂಧ್ರ ಪಪ್ಪುನ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಮೆಂತ್ಯ ಸೊಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ. ಕೆಲವೊಬ್ಬರು ಪಾಲಕ್ ಸೊಪ್ಪಿಂದನೂ ಸಹ ಮಾಡ್ತಾರೆ. ಈ ಮೆಂತ್ಯ ಸೊಪ್ಪಲ್ಲಿ ತುಂಬಾ ಫೈಬರ್ ಕಂಟೆಂಟ್ಸ್ ಇರೋದ್ರಿಂದ ನಮ್ಮ ಹೆಲ್ತ್ಗೂ ಸಹ ತುಂಬಾ ಒಳ್ಳೆಯದು. ಆ್ಯಂಡ್ ಇದು ಆಂಧ್ರ ಸ್ಟೈಲ್ ಅನ್ನೋದು ಒಂಥರ ಎಸ್ಪೆಷಲಿ ಪಪ್ಪು ಅಂತ ಬಂದಾಗ ನನಗೆ ಅಷ್ಟೊಂದು ಮೊದಲೆಲ್ಲ ಗೊತ್ತಿರಲಿಲ್ಲ. ಒಂದ್ಸಲ ನಾನು ರೆಸ್ಟೋರೆಂಟ್ಗೆ ಹೋದಾಗ ಅಲ್ಲಿ ಆಂಧ್ರ ಪಪ್ಪು ಅಂತ ಕೊಟ್ಟರು ಮೆಂತ್ಯದು. ಸೊ ನಂಗೆ ಆವಾಗಿಂದ ಒಂಥರ ಅದು ಕ್ರೇವಿಂಗ್ ಸ್ಟಾರ್ಟ್ ಆಗಿದ್ದು. ಇದನ್ನು ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ಸ್ವರ್ಗನೇ. ಇದನ್ನು ದೋಸೆಗೂ ಯೂಸ್ ಮಾಡ್ತಾರೆ ಆ್ಯಂಡ್ ಚಪಾತಿನೂ ತಿನ್ನಬಹುದು, ರೊಟ್ಟಿನೂ ತಿನ್ನಬಹುದು ಇದರಿಂದ. ಸೊ ಇನ್ಯಾಕೆ ತಡ, ಬನ್ನಿ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ. ತೊಗರಿ ಬೇಳೆನ ಹಾಕ್ತಾ ಇದ್ದೀನಿ. ನಾನು ಇದನ್ನು ಹೊರಗಡೆ ಇಡ್ತೀನಲ್ವ, ಸೊ ಅದಕ್ಕೆ ನಾನು ಲವಂಗ ಹಾಕಿ ಇಟ್ಟಿರ್ತೀನಿ. ಸೊ ಚಿಕ್ಕ ಚಿಕ್ಕ ಹುಳ ಆಗುತ್ತಲ್ವ, ಅದು ಆಗೋದು ತಪ್ಪುತ್ತೆ ಅಂತ. ಸೊ ನೀವು ಟ್ರೈ ಮಾಡಿ ಮನೆಯಲ್ಲಿ. ಇನ್ನು ನಾನು ಸ್ವಲ್ಪ ಹಾಕ್ಕೋತೀನಿ. ಇದು ಆಲ್ಮೋಸ್ಟ್ ಈಗ 1 ರಿಂದ 1.5 ಕಪ್ ತನಕ ಇದೆ ತೊಗರಿಬೇಳೆ. ಇದನ್ನು ಚೆನ್ನಾಗಿ ನಾನಿವಾಗ ತೊಳ್ಕೊಂಡು ಬರ್ತೀನಿ. ಇದನ್ನು ಇವಾಗ ನಾನು ತೊಳ್ಕೊಂಡು ಬಂದಿದ್ದೀನಿ ಚೆನ್ನಾಗಿ. ಆಮೇಲೆ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕಿದ್ದೀನಿ. ಇಲ್ಲಿ ಇವಾಗ ನಾನು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ತೀನಿ. ತುಪ್ಪ ಯಾಕೆ ಆ್ಯಡ್ ಮಾಡ್ತೀವಿ ಅಂದರೆ, ತುಪ್ಪ ಇಲ್ಲ ಆಯಿಲ್ನ ಹಾಕ್ಕೋಬೋದು ನೀವು, ಬೇಗ ಬೇಯ್ಕೊಳ್ಳುತ್ತೆ ಅಂತ. ಸೊ ಸ್ವಲ್ಪ ನಾನು ಅದಕ್ಕೆ ಟರ್ಮರಿಕ್ ಪೌಡರ್ ಕೂಡ ಹಾಕ್ತೀನಿ, ಕಲರ್ ಚೆನ್ನಾಗಿ ಬರುತ್ತೆ ಅಂತ. ಇದನ್ನು ಇವಾಗ ನಾನು 2 ವಿಷಲ್ ಬರೋ ತನಕ ಕೂಗಿಸ್ಕೊತೀನಿ. ಸಾಕು, 2 ವಿಷಲ್ ಆದಮೇಲೆ ಆಫ್ ಮಾಡ್ಬೋದು. ಇವಾಗ 2 ವಿಷಲ್ ಆಗಲಿ. ಮೀಡಿಯಮ್ ಫ್ಲೇಮಲ್ಲಿ ಇಡ್ತಾ ಇದ್ದೀನಿ ನಾನು. ಇವಾಗ ಇದಾಗೋ ಅಷ್ಟರಲ್ಲಿ ನಾವು ಬೇರೆ ಏನೇನು ತಯಾರಿ ಮಾಡ್ಕೋಬೇಕಲ್ವ, ಅದನ್ನು ಮಾಡ್ಕೊಬಿಡೋಣ ಬನ್ನಿ. ಇಲ್ಲಿ ನಾನು ನೋಡ್ತಾ ಇರ್ಬೋದು, ಒಂದು ಆನಿಯನ್ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು, ಮತ್ತು ಇದು ಆಲ್ರೆಡಿ ಕಟ್ ಮಾಡಿದ್ದೆ, ಸೊ ಅದಕ್ಕೆ ನಾನು ಹಾಕ್ತಾ ಇದ್ದೀನಿ. ನೀವು ಚಿಕ್ಕದಾಗಿದ್ದರೆ 2 ಆನಿಯನ್ ತೊಗೊಳ್ಳಿ, ಇಲ್ಲ ದೊಡ್ಡ ಆನಿಯನ್ ಅಂದರೆ 1 ತೊಗೊಳ್ಳಿ ಸಾಕು. ಆಮೇಲೆ 2 ಟೊಮ್ಯಾಟೊನ ತೊಗೋತಾ ಇದ್ದೀನಿ ನಾನು. ಆಮೇಲೆ 3 ಹಸಿಮೆಣಸಿನಕಾಯಿನ ತೊಗೋತಾ ಇದ್ದೀನಿ, 3 ಹಸಿಮೆಣಸಿನಕಾಯಿ. ಸೊ ಇಷ್ಟನ್ನು ಇವಾಗ ಕಟ್ ಮಾಡಬೇಕು. ನೀವು ನೋಡ್ಬೋದು, ನಾನಿವಾಗ ತುಪ್ಪ ಹಾಕ್ಕೊಂಡಿದ್ದೀನಿ, ಎಣ್ಣೆನೂ ಹಾಕ್ಕೋಬೋದು. ಸೊ ಇದಕ್ಕಿವಾಗ ನಾನು ಸ್ವಲ್ಪ ಜೀರಿಗೆ ಹಾಕ್ತೀನಿ, ಹಾಗೆ ಸ್ವಲ್ಪ ಸಾಸಿವೆನ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಚಟಪಟ ಚಟಪಟ ಅಂತ ಹೇಳಬೇಕು. ಇದಕ್ಕಿವಾಗ ನಾನು ಸ್ವಲ್ಪ ಕರಿಬೇವು, ಹಾಗೆ ನಾನು ಆವಾಗಲೇ ಹಚ್ಚಿಟ್ಕೊಂಡಿದ್ನಲ್ಲ ಮೆಣಸಿನಕಾಯಿನ ಹಾಕ್ತೀನಿ.
ಇದು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆಂಧ್ರ ಸ್ಟೈಲ್ ಅಲ್ವಾ. ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ಇದು ತಿಂತಾ ಇದ್ದರೆ ಇದಕ್ಕಿವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕ್ತೀನಿ. ಆವಾಗಲೇ ಹೇಳಿದ್ನಲ್ವ ನಿಮಗೆ, ದೊಡ್ಡದಾಗಿದ್ದರೆ ಒಂದು ಈರುಳ್ಳಿ ಸಾಕು, ಚಿಕ್ಕದಾಗಿದ್ದರೆ ಒಂದೆರಡು ಈರುಳ್ಳಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದನ್ನು ಫ್ರೈ ಮಾಡಬೇಕು ಚೆನ್ನಾಗಿ, ಟ್ರಾನ್ಸ್ಪರೆಂಟ್ ಆಗೋ ತನಕ. ಇಲ್ಲಾಂದರೆ ಅದು ಹಸಿ ಹಸಿ ವಾಸನೆ ಬಂದುಬಿಡುತ್ತೆ. ಇದು ಫ್ರೈ ಆಗಲಿ ಚೆನ್ನಾಗಿ. ಇವಾಗ ನೀವು ನೋಡ್ಬೋದು ಇಲ್ಲಿ ಕಲರ್ ಚೇಂಜ್ ಆಗಿದೆಯಲ್ವಾ. ಇನ್ನು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಆಮೇಲೆ ಆವಾಗಲೇ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಟೊಮ್ಯಾಟೊನ, 2 ಟೊಮ್ಯಾಟೊನ ಕಟ್ ಮಾಡಿದ್ದೀನಿ. ನೀವು ನೋಡ್ಕೊಳ್ಳಿ, ಜಾಸ್ತಿ ಹುಳಿ ಇದ್ದರೆ ಟೊಮ್ಯಾಟೊ ನಾಟಿ ಸ್ಟೈಲ್ ಏನಾದರೂ ಯೂಸ್ ಮಾಡ್ತಿದ್ದೀರಾ ಅಂದರೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲ ನೀವು ಫಾರ್ಮ್ ಯೂಸ್ ಮಾಡ್ತಿದ್ದೀರಾ ಅಂದರೆ 2 ಟೊಮ್ಯಾಟೊನ ಹಾಕ್ಕೋಬೋದು. ಇದಕ್ಕಿವಾಗ ನಾನು ಟೊಮ್ಯಾಟೊನ ಆ್ಯಡ್ ಮಾಡ್ತೀನಿ. ಹಾಗೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತೀನಿ, ಸೊ ಬೇಗ ಬೇಯುತ್ತೆ ಅಂತ. ಇದು ಒಂಥರ ಸ್ವಲ್ಪ ಬುಷಿ ಬುಷಿ ಆಗಬೇಕು, ಅಲ್ಲಿ ತನಕನೂ ಮಾಡಬೇಕಾಗತ್ತೆ, ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಇದು ಫ್ರೈ ಆಗಲಿ ಇವಾಗ. ಇದು ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ಹೋಟೆಲ್ಗೆ ಹೋದಾಗ ಎಲ್ಲಾದರೂ ಮೀಲ್ಸ್ ಆರ್ಡರ್ ಮಾಡಿದ್ರೆ ಅವರು ಕೊಡೋರು ಪಪ್ಪು ಅಂತ. ನಂಗೆ ಗೊತ್ತಾಗ್ತಿರ್ಲಿಲ್ಲ ಏನಿದು ಅಂತ. ಆಮೇಲೆ ಇವಾಗ ನಾನು ಮಾಡ್ತಾ ಇರೋದ್ರಿಂದ ಮನೆಯಲ್ಲಿ ನನ್ನದು ಒನ್ ಆಫ್ ಮೈ ಫೇವ್ರೆಟ್ ಡಿಶ್ ಆಗಿಬಿಟ್ಟಿದೆ ಇದು. ಸೊ ನಿಮಗೂ ಶೇರ್ ಮಾಡೋಣ, ಸೊ ದಟ್ ನೀವು ಮನೆಯಲ್ಲೇ ಮಾಡ್ಕೋಬೋದಲ್ವಾ ಅಂತ ನಾನು ತೋರಿಸ್ತಾ ಇದ್ದೀನಿ. ಇದು ಇವಾಗ ಚೆನ್ನಾಗಿ ಆಗಬೇಕು, ಫ್ರೈ ಆಗಬೇಕು. ಇದನ್ನು ನಾನು ತೊಳ್ಕೊಂಡಿಟ್ಟಿದ್ದೆ ಆವಾಗಲೇ. ಸೊ ಇವಾಗ ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು, ಒಂದು 3-4 ನೀರು ಚೇಂಜ್ ಮಾಡಬೇಕಾಗತ್ತೆ. ಆ್ಯಂಡ್ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಕಹಿ ಬಂದುಬಿಡುತ್ತೆ. ಸೊ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಆ್ಯಂಡ್ ಇದನ್ನೇನೆಂದರೆ ಮುಚ್ಚಿಡಬಾರ್ದು, ನಾವು ಲಿಡ್ನ ಕ್ಲೋಸ್ ಮಾಡಬಾರ್ದು. ಸೊ ಓಪನ್ ಲಿಡ್ಡು ಇಲ್ಲದೇ ಓಪನ್ ಆಗಿನೇ ನಾನು ಫ್ರೈ ಮಾಡ್ಕೋತೀನಿ. ನೋಡಿ ಹಾಕಬೇಕಾದ್ರೆ ಎಷ್ಟಿತ್ತು. ಇದಕ್ಕೆ ನೀರು ಗೀರು ಏನು ಹಾಕ್ಕೊಳ್ಳೋದು ಬೇಕಾಗಿಲ್ಲ, ಈ ಸೊಪ್ಪಲ್ಲೇ ಬಿಟ್ಕೊಳ್ಳುತ್ತೆ ನೀರೆಲ್ಲ. ಸೊ ಇದು ಸ್ವಲ್ಪ ಇವಾಗ ಫ್ರೈ ಆಗಲಿ. ಲಿಡ್ ಮುಚ್ಚಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ.
ಇವಾಗ ನೋಡ್ಬೋದು ಇದಾಗಿದೆಯಲ್ವಾ, ಇದಕ್ಕೆ ನಾನು ಆವಾಗಲೇ ಬೇಳೆ ಬೇಯಿಸ್ಕೊಂಡಿದ್ದೀನಿ, ಅದನ್ನು ಹಾಕ್ಕೋತೀನಿ. ಬೇಳೆನ ಹಾಕಿದ್ದೀನಿ. ಇವಾಗ ಇದನ್ನು ನೋಡಿ ನೀವು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ. ನೀವು ಸ್ವಲ್ಪ ರೈಸ್ ಜೊತೆಗೆ ತಿಂತೀನಿ ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಇಲ್ಲ ಚಪಾತಿ, ರೊಟ್ಟಿ, ಆಮೇಲೆ ದೋಸೆ ಜೊತೆಗೆ ಏನಾದ್ರು ತಿಂತೀವಿ ಅಂದರೆ ಈ ಕನ್ಸಿಸ್ಟೆನ್ಸಿ ಸಾಕು ಅನಿಸುತ್ತೆ ನನಗೆ. ಇದು ಇವಾಗ ಚೆನ್ನಾಗಿ ಕುದಿ ಬರಬೇಕು. ಇದಕ್ಕೆ ಇವಾಗ ನಾನು ಸ್ವಲ್ಪ ಹಿಂಗನ್ನ ಹಾಕ್ಕೋತೀನಿ. ಒಂದು ಮಿಕ್ಸ್ ಮಾಡೋಣ. ಇದು ಇವಾಗ ಕುದಿ ಬರಲಿ. ಇವಾಗ ನೀವು ಬೇಕಾದರೆ ಲಿಡ್ನ ಮುಚ್ಬೋದು. ನಾನು ಫಸ್ಟ್ ಇವಾಗ ಇದರ ರುಚಿ ನೋಡ್ತೀನಿ. ಆವಾಗಲೇ ಸಾಲ್ಟ್ನ ಆ್ಯಡ್ ಮಾಡಿದ್ನಲ್ವ, ಉಪ್ಪನ್ನು. ಸೊ ಇವಾಗ ರುಚಿ ನೋಡೋಣ. ನಾನು ಸ್ವಲ್ಪ ನೀರು ಕೂಡ ಹಾಕ್ತೀನಿ. ಇವಾಗ ಲಿಡ್ ಕ್ಲೋಸ್ ಮಾಡ್ತೀನಿ ನಾನು, ಒಂದು ಕುದಿ ಬರೋ ತನಕ. ಇವಾಗ ನಾನು ಲಿಡ್ನ ಓಪನ್ ಮಾಡ್ತೀನಿ. ಸೊ ನೋಡ್ಬೋದು ಆಗಿದೆ ಇದು. ಸೊ ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ. ಇದನ್ನು ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು. ಸೊ ಆವಾಗಲೇ ಟೇಸ್ಟ್ ಇರೋದು. ಇದನ್ನು ಇವಾಗ ಒಂದು ಬೌಲಲ್ಲಿ ನಾನು ಸರ್ವ್ ಮಾಡ್ತಾಯಿದ್ದೀನಿ.